ನೋಡಿ, ಬಹಳ ಸ್ಪಷ್ಟವಾಗಿ RCB ವಿಜಯೋತ್ಸವದ ಘಟನೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈ ಘಟನೆ ಆಗಬಾರ್ದಾಗಿತ್ತು ಅಂತ ವಿಷಾದ ಕೂಡ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ನಾವು ನಮ್ಮ ಕೈಲಿ ಏನೇನಾಯ್ತು ಅವೆಲ್ಲರೂ ಕೂಡ ನಾವು ಮಾಡಿದ್ದೇವೆ. ತಾವು ಗೊತ್ತಿರೋ ಹಾಗೆ 18 ವರ್ಷ ಆದ್ಮೇಲೆ ಮೊದಲನೇ ಬಾರಿಗೆ ಈ ಪಂದ್ಯವನ್ನು ಗೆದ್ದಿದ್ವಿ. ಜನರ ನಿರೀಕ್ಷೆ ತಕ್ಕಂಗೆ ನಮ್ಮ RCB ತಂಡದವರ ಆಡಿ ಒಂದು ಹೆಮ್ಮೆಯನ್ನು ಗಳಿಸಿದ್ರು. ಮುಂಚೆ ಎಲ್ಲ ಏನಾಗ್ತಾ ಇತ್ತು, 1-2 ದಿನ ಗ್ಯಾಪ್ ಕೊಟ್ಟು ವಿಜೇತರು ನಗರಕ್ಕೆ ಬರ್ತಾ ಇದ್ರು. ಆದರೆ ಮೊದಲನೇ ಬಾರಿಗೆ ಏನು ಕಪ್ ಗೆದ್ದಿ 24 ತಾಸು ಒಳಗಡೆನೆ ಆ ನಗರಕ್ಕೆ ಬಂದಿರೋದು ಮೊದಲನೇ ಬಾರಿ. ಇದು ಜನರಲಿ 1 or 2 days ಗ್ಯಾಪ್ ಕೊಡ್ತಾರೆ. ಆಮೇಲೆ ಬಹಳ ಸ್ಪಷ್ಟವಾಗಿ ನಮ್ಮ ಗೃಹ ಇಲಾಖೆಯಿಂದ ಏನೇನು ಅವರಿಗೆ ಪರ್ಮಿಷನ್ ಬೇಕಾಗಿತ್ತು ಅದನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲಿ ನಮಗೆ ಬಂದೋಬಸ್ತಿಗೆ ಕಷ್ಟ ಆಗುತ್ತೆ ಅದು ಕೂಡ ಬಹಳ ಸ್ಪಷ್ಟವಾಗಿ ನಿರಾಕರಣೆ ಕೂಡ ಮಾಡಿರೋ ದಾಖಲೆಗಳು ಇವೆ. ನಾವು ಯಾವುದೇ ರೀತಿಯಾದಂಥ ನಿರ್ಲಕ್ಷ್ಯ ತೋರಿಸ್ಬೇಕಾಗ್ತದೆ. ಏಕಾಏಕಿ 3.5 ಲಕ್ಷ 4 ಲಕ್ಷ ಜನ ಬಂದಾಗ, ನಮ್ಮ ನಿರೀಕ್ಷೆ ಮೀರಿ ಜನರು ಬಂದಾಗ ಸ್ವಲ್ಪ ಲೋಪಗಳಾಗಿದೆ. ಅದರಲ್ಲಿ ಯಾವುದೇ ರೀತಿಯಾಗಿ ನಾವು ಡಿಫೆಂಡ್ ಮಾಡೋಕ್ಕೂ ಹೋಗ್ತಾ ಇದ್ದೀವಿ. ನಾವು ಒಂದು ಜವಾಬ್ದಾರಿಯುತ ಸರ್ಕಾರ ಇದ್ದೇವೆ. ಜವಾಬ್ದಾರಿಯನ್ನು ಆಗಲೇ ಮಾನ್ಯ ಮುಖ್ಯಮಂತ್ರಿಗಳನ್ನ ತಗೊಂಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತಗೊಂಡಿದ್ದಾರೆ. ನಮ್ಮ ಕೈಲಾದಷ್ಟು ಕೂಡ ನಾವು ಮಾಡಿದ್ದೇವೆ. ಅಂಡ್ ವಿ ಆರ್ ಅಕೌಂಟೇಬಲ್. ನಾವೇನು ನಮ್ಮ ಜವಾಬ್ದಾರಿಯಿಂದ ಜಾರ್ಕೊಂತಾನೂ ಇಲ್ಲ. ಬೇರೆ ರಾಜ್ಯಗಳಲ್ಲಿ ಇಂಥ ಘಟನೆಗಳು ನಡೆದಾಗ ಅಲ್ಲಿನ ಸರ್ಕಾರ ಏನ್ ಮಾಡಿದೆ ಮತ್ತೆ ನಮ್ಮ ಸರ್ಕಾರ ಏನ್ ಮಾಡಿದೆ ದಯವಿಟ್ಟು ಹೋಲಿಕೆ ಮಾಡಿ. ಜವಾಬ್ದಾರಿಯನ್ನು ಹೊತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡಿ ಏನೇನಾಗಿದೆ ಅಂತ ಹೇಳಿ ಸಂಪೂರ್ಣ ಏನು ಟ್ರಾನ್ಸ್ಪರೆಂಟ್ ಆಗಿ ಕ್ಯಾಶುಯಾಲಿಟೀಸ್ ಎಷ್ಟಾಗಿದೆ, ಎಲ್ಲಿದ್ದಾರೆ, ಹೇಗಿದ್ದಾರೆ, ಮೀಡಿಯಾಗೆ ಯಾವುದೇ ರೀತಿಯಾದಂಥ ಕಡಿವಾಣ ಹಾಕ್ಲಾರ್ದಂಗೆ ನಾವು ಟ್ರಾನ್ಸ್ಪರೆಂಟ್ ಆಗಿ ನಾವು ಮಾಡಿದ್ದೀವಿ. ನಾನು ಯಾಕಿದ್ದು ಹೇಳ್ತಾ ಇದ್ದೀನಿ ಅಂದ್ರೆ, ಬೇರೆ ಸರ್ಕಾರಕ್ಕೆ ರೂಲ್ಸ್ ನೋಡಿ ಅಂದ್ರೆ ನಾವು ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ, ವಿ ಹ್ಯಾವ್ ಓನ್ಡ್ ಅಪ್ ರೆಸ್ಪಾನ್ಸಿಬಿಲಿಟಿ. ಯಾರು ಏನೋ ನಿರೀಕ್ಷೆ ಇರಲಿಲ್ಲ, ಆಮೇಲೆ ನಾವು ಆಗ್ಬೇಕಂತಾನು ಏನು ಬಯಸಿರ್ಲಿಲ್ಲ. ನಮ್ಮ ಕೈಲಾದಷ್ಟು ನಾವು ಶಕ್ತಿ ನೀರು ಮಾಡಿದ್ವಿ. ನಮ್ಮ ಕಲಬುರಗಿನಲ್ಲೇ ನೋಡಿ, ಮುಂಜಾನೆ 4 ಗಂಟೆ ತನಕ ವಿಜಯೋತ್ಸವ ಆಯಿತು. ಬೆಂಗಳೂರಿನಲ್ಲಾಯ್ತು, ಇಡೀ ರಾಜ್ಯದಲ್ಲಾಯ್ತು. ಈಗಾಗಲೇ ಬಂದೋಬಸ್ತಿಗೆ ನಾವು ಎಲ್ಲ ಕಡೆ ಡಿಪ್ಲಾಯ್ ಮಾಡಿ ಮತ್ತೆ ಬೆಂಗಳೂರಿಗೆ ಅಷ್ಟು ಬೇಗ ಕರ್ಸೋದು ಕೂಡ ಕಷ್ಟ ಆಗ್ತಿರ್ಬೋದು. ಆದ್ರಿಂದ ನಾವು ಯಾವುದೇ ರೀತಿಯಾದಂಥ ಉದ್ದೇಶಪೂರ್ವಕವಾಗಿ ಲೋಪಗಳಾಗಿದೆ ಅಂತ ನಾನು ಹೇಳಕ್ ಹೋಗ. ನಾನು ಹೇಳ್ದಂಗೆ ವಿ ಆರ್ ಅ ರೆಸ್ಪಾನ್ಸಿಬಲ್ ಗವರ್ಮೆಂಟ್, ವಿ ಹ್ಯಾವ್ ಟೇಕನ್ ರೆಸ್ಪಾನ್ಸಿಬಿಲಿಟಿ. ಮುಂದೆ ಆಗ್ಲಾರ್ದಂಗೆ ನಾವು ನೋಡ್ಕೋಬೇಕಾದಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಮಾಡಬೇಕು ಅಂತ ಕೂಡ ಈಗಾಗಲೇ ಸೂಚನೆಗಳನ್ನು ನೀಡಿದ್ದಾರೆ. ಅದಕ್ಕೆ ಆ ಜ್ಯೂರಿಸ್ಡಿಕ್ಷನ್ನಲ್ಲಿ, ಆ ವ್ಯಾಪ್ತಿನಲ್ಲಿ ಯಾವ್ಯಾವ ಅಧಿಕಾರಿಗಳು ಬರ್ತಾರೆ, ಏನೇನು ಲೋಪಗಳಿದೆ ಅದನ್ನ ಮೇಲ್ನೋಟಕ್ಕೆ ಗಮನಿಸಿ ಈಗ ಅವರಿಗೆ ಅಮಾನತ್ ಕೂಡ ನಾವು ಮಾಡಿದ್ದೇವೆ. ಇದರಲ್ಲಿ ಬಿಜೆಪಿಯವರು ರಾಜಕೀಯ ಬೆರೆಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ಬೇರೆಯವರು ರಾಜಕೀಯ ಬೆರೆಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಅವ್ರು ಏನ್ ಮಾಡಬೇಕು ಅವ್ರು ಪೊಲಿಟಿಕಲಿ ಮಾಡ್ಕೊಳ್ಳಿ. ಆದ್ರೆ ಸ್ವಲ್ಪ ಅವರು ಕೂಡ ಆತ್ಮಾವಲೋಕನ ಮಾಡ್ಕೊಳ್ಳಿ. ಏನು ರಾಜೀನಾಮೆ ಕೇಳೋದು ಅದು ಮಾಡ್ತಾ ಇದಾರಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಇಂಥ ಘಟನೆ ಆದಾಗ ಅವ್ರ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು ಹೋಲಿಕೆ ಮಾಡಿ ಮಾತಾಡಿದ್ರು. ಒಂದೇ ಪ್ರಶ್ನೆ ಇದೆ ಸರ್, ಇದೇ ವಿರೋಧ ಪಕ್ಷದವರು ಓಪನ್ ಬಸ್ ಮೆರವಣಿಗೆ ಮಾಡ್ಬೇಕಂತ ಹೇಳಿದ್ರಲ್ಲ, ಯಾಕೆ ಡಿಲೀಟ್ ಮಾಡಿದ್ರು? ಅದು ಎಲ್ಲರೂ ನಮ್ಮ ರಾಜ್ಯದ ಎಲ್ಲ ಬಿಜೆಪಿ ನಾಯಕರು ಕೂಡ ಮಾಡಿದ್ರಲ್ಲ, ಅದನ್ನ ಆ ಪ್ರಸ್ತಾಪ ಮಾಡಿದ್ರಲ್ಲ. ನಾವು ನಿರಾಕರ ಮಾಡಿದ್ಕೆ ಗೃಹ ಸಚಿವರಿಗೆ ಏನೇನು ಬಾಯಿಗೆ ಬಂದಂಗೆ ಮಾತಾಡಿದ್ರು ತೆಗೆದು ನೋಡಿ ತಾನು. ನಿಮ್ಮ ಮಾಧ್ಯಮದ ಮುಂದೆನೆ ಮಾತಾಡಿದ್ದಾರೆ. ಅಸಮರ್ಥರು ವಿಜೇತರಿಗೆ ನೀವು ಸರಿಯಾಗಿ ಸೂಕ್ತವಾದ ಸ್ಥಾನಮಾನ ಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತ ಇದು ಆದ ತಕ್ಷಣ ಅದನ್ನು ಹೇಳ್ತಾರೆ.
ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಸರಿ, ಈಗ ಮ್ಯಾರೇಜ್ ಇರಬಹುದು, ಅದು ಕ್ರಿಕೆಟ್ ವಿಜಯೋತ್ಸವ ಇರಬಹುದು, ಅಥವಾ ಪೊಲಿಟಿಕಲ್ ರ್ಯಾಲಿ ಇರಬಹುದು. ಎಸ್, ಭದ್ರತಾವನ್ನ ಕೊಡುವುದು ಅಥವಾ ಸಾಧಕ ಬಾಧಕ ನೋಡ್ಕೊಳ್ಳೋದು ನಮ್ಮದು. ನಾವು ಅದನ್ನ ಎಲ್ಲೂ ಕೂಡ ತಿರಸ್ಕಾರ ಮಾಡ್ತಾ ಇಲ್ಲ ಸರ್. ಸರ್ಕಾರದ ಪ್ರಭಾವಿಗಳ ತಲೆ ಉಳಿಸ್ಕೊಳ್ಳಕ್ಕೆ ಅಂದ್ರೆ ಗುಜರಾತ್ ನಲ್ಲಿ ಏನು ಕೆಲವು ಬ್ರಿಡ್ಜ್ಗಳು ಬಿತ್ತಲ್ಲ, ಬಿಹಾರ್ನಲ್ಲಿ ತಿಂಗಳಿಗೆ ಒಂದು ಬ್ರಿಡ್ಜ್ ಬೀಳ್ತಾ ಇದೆ ಅಲ್ಲ, ಮತ್ತೆ ಕುಂಭಮೇಳನಲ್ಲಿ ಆಯ್ತಲ್ಲ, ಅವೆಲ್ಲನೂ ಕೂಡ ಸರ್ಕಾರಿ ಪ್ರಾಯೋಜಿತ. ಆ ಕಡೆ ಹೋಗೋದಕ್ಕಿಂತ ಮುಂಚೆ ಇಲ್ಲ, ಒಂದ್ ನಿಮಿಷ, ಪರ್ಮಿಷನ್ ಕೊಟ್ಟಿಲ್ಲ. ಇದು ಮುಗಿಸ್ಬಿಡ್ತೀವಿ ಸರ್, ಅಲ್ಲಿ ಬರ್ತೀವಿ ನಾವು. ನೋಡಿ, ಒಂದು ತಾವು ತಿಳ್ಕೊಬೇಕು ಸರ್, ಯಾವತ್ತೂ ಕೂಡ ನಮ್ಮ ಸರ್ಕಾರ ಏನೇ ಇದ್ರು ಕೂಡ ನಿಮ್ಮ ಎದುರಿಗೆ ಬಂದು ಟ್ರಾನ್ಸ್ಪರೆಂಟ್ ಆಗಿ ಮಾತಾಡ್ತಾ ಇದೆ. ಯಾವುದೇ ಇಲ್ಲಿವರೆಗೂ ಹಿಂದೆ ಬಿಜೆಪಿ ಅವ್ರ ತರ ಓಡೋಗೋ ಪ್ರಶ್ನೆ ಯಾರ್ದು ಇಲ್ಲ. ತಾವು ಹೇಳ್ತಾ ಇದ್ರಲ್ಲ ಸರ್, ನೀವು ಇದು ಸರ್ಕಾರಿ ಪ್ರಾಯೋಜಿತ ಇದೆ ಅಂದ್ರೆ ಸರ್, ಅದು ಕುಂಭಮೇಳನಲ್ಲಾಗಿದ್ದು ಸರ್ಕಾರಿ ಪ್ರಾಯೋಜಿತನ? ಅವ್ರು ಅದನ್ನ ಮೀಡಿಯಾ ಕವರ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಎಷ್ಟು ಜನ ತೀರೋಗಿದ್ರೆ ಅಂತ ಇನ್ನೂ ಗೊತ್ತಿಲ್ಲ. ಅದಾದ್ಮೇಲೆ ಇಷ್ಟು ಜನ ತೀರೋದ್ರೂ ಅವರು ಕೂಡ ವಿಜಯೋತ್ಸವ ಮಾಡಿ ಸಂಭ್ರಮ ಮಾಡಿ ವಿಶ್ವದ ಅತಿ ದೊಡ್ಡ ಸಂಗಮ ಅಂತ, ಮಾನವ ಸಂಗಮ ಅಂತ ಎಲ್ಲಾನು ಪ್ರಾಪಗೇಟ್ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳು ಕೇಳೋರು ಯಾರು? ತಾವು ಕೇಳಿದಾಗ ನಾವು ಕುತ್ಕೊಂಡು ಹೇಳೋ ಧೈರ್ಯ ಇದೆ ನಮ್ಗೆ. ನಮ್ದು ಏನಾದ್ರೂ ಮಿಸ್ಟೇಕ್ ಇದ್ರೆ, ನಮ್ದು ಏನಾದ್ರೂ ಲೋಪಗಳಿದ್ರೆ ಅದನ್ನ ಒಪ್ಕೊಂಡು ನಾವು ಅದನ್ನ ಸರಿಪಡಿಸಿ ನಾವು ಸಾರ್ವಜನಿಕರ ಮುಂದೆ ಹೋಗೋದು ನಮ್ಮ ಧರ್ಮ ಇದೆ. ಆಮೇಲೆ ಸಾರ್ವಜನಿಕರು ಏನ್ ತೀರ್ಪು ಕೊಡ್ತಾರೆ, ಮುಂದಿನ ಕೊಡ್ತಾರೆ. ಸರಿ, ಹೋಲಿಕೆ ಅಂತಿರಲ್ಲ, ಅದೇ ಹೇಳ್ತಾ ಬೇರೆ ಕುಂಭಮೇಳಕ್ಕಾಗ್ಲಿ ಬೇರೆದಕ್ಕಾಗ್ಲಿ ಹೋಲಿಕೆ ಮಾಡ್ಕೊಂಡು ಈಗ ಪ್ರಶ್ನೆ ಏನಿತ್ತು ಸರ್, ಇಲ್ಲಿ ನೀವು ಅವ್ರ ರಾಜೀನಾಮೆ ಕೇಳ್ತಾ ಇದ್ದಾರೆ ಬೇರೆ ವಿರೋಧ ಪಕ್ಷದ ನಾಯಕರು. ನಾವು ಹೇಳ್ತಾ ಇದ್ವಿ ಹೋಲಿಕೆ ಮಾಡಿ ಹೇಳಿ, ಸರ್ಕಾರಿ ಪ್ರಾಯೋಜಿತ ಅಂದ್ರೆ ಅದಕ್ಕೂ ಒಂದೇ ಮಾನದಂಡ ಇರಬೇಕು, ಇದಕ್ಕೂ ಒಂದೇ ಮಾನದಂಡ ಅಲ್ಲ. ತಾವು ಕೇಳ್ತಾ ಇರೋ ಪ್ರಶ್ನೆಗೆ 2-3 ದಿನ ಆದ್ಮೇಲೆ ನಾನು ಅದನ್ನೇ ಮೊದಲೇ ಹೇಳಿದ್ದು. ಎಲ್ಲ ಕಡೆ ನೀವು ಬೇರೆ ಕಡೆ ನೋಡಿದ್ರೆ ಮಿನಿಮಮ್ 2 ದಿನ ಆದ್ಮೇಲೆ ಹೋಗಿದ್ದು. RCB ದವ್ರು ಇರ್ಬೋದು, BCCI ಅವ್ರು ಇರ್ಬೋದು, IPL ಅವ್ರು ಇರ್ಬೋದು, ಅಥವಾ BCCI ಇರ್ಬೋದು, KSC ಅವ್ರು ಇರ್ಬೋದು, ನಾಳೆನೆ ಮಾಡ್ಬೇಕು ಯಾಕೆ ಅಂತ ಯಾರು ತೀರ್ಮಾನ ತಗೊಂಡಿದ್ದು ಅದನ್ನ ನನಗೆ ಗೊತ್ತಿಲ್ಲ, ವೈಯಕ್ತಿಕವಾಗಿ ಗೊತ್ತಿಲ್ಲ. ಆದ್ರೆ ಅವರು ಯಾವಾಗ ಓಪನ್ ಬಸ್ ನಲ್ಲಿ ಮೆರವಣಿಗೆ ಮಾಡಬೇಕು ಅದು ಎಲ್ಲ ಕೇಳಿದಾಗ ನಾವು ನಿರಾಕರಿಸಿದ್ವಿ. ಯಾಕಂದ್ರೆ ನಮ್ಗೆ 2 ದಿನ ಪ್ರಿಪರೇಷನ್ ಬೇಕಾಗುತ್ತೆ ಅಂತ. ಅದಕ್ಕೆ ವಿರೋಧ ಪಕ್ಷದ ನಾಯಕರು ಏನ್ ಹೇಳಿದ್ರು, ನೀವು ಆಕಸ್ಮಿಕವಾಗಿ ಆದಂತ ಗೃಹ ಸಚಿವರು ಇವರು ವಿಜಯೋತ್ಸವ ಓಪನ್ ಬಸ್ ನಲ್ಲಿ ಮಾಡಬೇಕು ಅಂದ್ರೆ, ತೆರೆದ ವಾಹನಗಳಲ್ಲಿ ಮಾಡಬೇಕು ಅಂದ್ರೆ ನೀವು ಮಾಡಿಸ್ತಾ ಇಲ್ಲ, ನೀವು ಕ್ರಿಕೆಟಿಗರಿಗೆ ಮಾಡ್ತಾ ಇರೋಂತ ಅವಮಾನ ಅಂತ ವಿರೋಧ ಪಕ್ಷದವರೇ ಹೇಳಿದ್ರಲ್ಲ. ಯಾಕೆ ಅದು ಮಾತನ್ನ ಹಿಂದ್ಪಡೆದ್ರು ಇವಾಗ? ಸರ್, ನಾನು ಡಿಫೆಂಡ್ ಮಾಡಕ್ ಹೋಗ್ತಾ ಇಲ್ಲ. ಈ ಮಾನ್ಯ ಮುಖ್ಯಮಂತ್ರಿಗಳು ಆಗ್ಲೇ ಅಲ್ಲು ಅರ್ಜುನ್ ಕೇಸ್ ನಲ್ಲಿರ್ಬೋದು ಅಥವಾ ಇಲ್ಲಿರ್ಬೋದು, ಅಲ್ಲಿ ಅವ್ರು ಏನ್ ಮಾಡಿದ್ರು, ಈಗ ಮ್ಯಾಜಿಸ್ಟ್ರೇಟ್ ಅವ್ರು ಒಬ್ಬರೇ ಅಲ್ಲ, ಅಲ್ಲಿ ಜ್ಯೂರಿಸ್ಡಿಕ್ಷನ್ ನಲ್ಲಿ ಯಾರ್ಯಾರು ಬರ್ತಾ ಇದಾರೆ ಅವ್ರೆಲ್ಲರೂ ಮಾಡಿದ್ದೇವೆ. ಈಗ ತಾವು ಅಲ್ಲು ಅರ್ಜುನ್ ವಿಚಾರ ತಾವು ಪ್ರಸ್ತಾಪ ಮಾಡಿದ್ದೀವಿ. ಈಗ ಇದೇ ನಿನ್ನೆ ಬಿಜೆಪಿ ರಾಷ್ಟ್ರ ಅಧ್ಯಕ್ಷರಿಂದ ಹಿಡ್ಕೊಂಡು ಎಲ್ಲರೂ ಅದೇ ಪ್ರಸ್ತಾಪ ಮಾಡಿದ್ರು. ಮತ್ತೆ ಅವ್ರು ಯಾಕೆ ಮಾಡಿಲ್ಲ? ಅದೇ ಮಾನದಂಡ ಅಲ್ಲಿ ಯಾಕೆ ಮಾಡಿಲ್ಲ? ಮಾಡ್ಬೋದಾಗಿತ್ತಲ್ಲ ಅವರು. ನಾವು ಅಟ್ಲೀಸ್ಟ್ ತಮ್ಮ ಮುಂದೆ ಕುತ್ಕೊಂಡು ಯಾರಿಗೆ ಯಾರು ಇಲ್ಲಿ ಸಂತ್ರಸ್ತರಿದ್ದಾರೆ, ಯಾರು ತೀರೋಗಿದ್ದಾರೆ, ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕಾಗಿತ್ತು ಸರ್ಕಾರದವರು. ರೆಸ್ಪಾನ್ಸಿಬಿಲಿಟಿ. ನಾವು ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು ಹೇಳಿದಾರಲ್ಲ, ವಿ ಆರ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿಥಿಂಗ್ ಆರ್ ಎನಿವನ್. ಲೋಪಗಳು ಆಗಿವೆ, ಆ ಲೋಪಗಳನ್ನ ಸರಿಪಡಿಸುವ ಜವಾಬ್ದಾರಿ ನಮ್ದಿದೆ. ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಮೆಚ್ಯೂರ್ ಗವರ್ಮೆಂಟ್, ಮೆಚ್ಯೂರ್ ಗವರ್ನೆನ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.